ಅದು ತಿಂಗಳು ಈ EMI ಅಡ್ವಾನ್ಸ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾರೆ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ಗೆ ಎರಡು ಕಾಸ್ಟ್ ಇದೆ ಇದರಲ್ಲಿ. ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್, ಒಂದು ಎರಡನೇ ಕಾಸ್ಟ್, ಮೂರು ಕಾಸ್ಟ್ ಇದೆ ಇಲ್ಲಿ ಹೇಳ್ತೀನಿ. ಒಂದು ಸ್ಮಾರ್ಟ್ ಮೀಟರ್ ಕಾಸ್ಟ್, ಎರಡನೇದು ಸಾಫ್ಟ್ವೇರ್ ಕಾಸ್ಟ್. ಈ ಸ್ಮಾರ್ಟ್ ಮೀಟರ್ ರನ್ ಆಗಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ, ಸಿಮ್ ಬೇಕಾಗುತ್ತೆ, ಅದನ್ನು ರನ್ ಮಾಡಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ. ಅದಕ್ಕೆ ಎರಡನೇ ಕಾಸ್ಟ್. ಅವ್ರು ತೋರಿಸ್ಕೊಂಡಿರೋ ಪ್ರಕಾರ 10 ವರ್ಷಕ್ಕೆ ಒಂದು 15,000 ರೂಪಾಯಿ ಆಗುತ್ತೆ. ಸಿಂಗಲ್ ಫೇಸ್ಗಾದ್ರೆ 9,000 ರೂಪಾಯಿ ಆಗುತ್ತೆ, 15,000 ರೂಪಾಯಿ ಆಗುತ್ತೆ ಎಲ್ಲ ತೋರಿಸ್ಕೊಂಡಿದ್ದಾರೆ. ಸಿಂಗಲ್ ಫೇಸ್ 9,000, 3 ಫೇಸ್ಗಾದ್ರೆ 15,000 ರೂಪಾಯಿ ಸಾಫ್ಟ್ವೇರ್ಗೆ 10 ವರ್ಷಕ್ಕೆ ಆಗುವಂಥ ಕಾಸ್ಟ್ ಅಂತ ತೋರಿಸ್ಕೊಂಡಿದ್ದಾರೆ. ಮೀಟರ್ ಕಾಸ್ಟ್ ಒಂದು. ಇನ್ನೊಂದು ಮೂರನೇದು ಔಟ್ಲೆಟ್ಟು ಮತ್ತು ಸಿಬ್ಬಂದಿಗಳ ಸಂಬಳ. ಒಂದೊಂದು ಮೀಟರ್ಗೆ 400 ರೂಪಾಯಿ ಖರ್ಚಾಗುತ್ತೆ. ಏನು ಅದೇ ವಿಶೇಷ ನೋಡ್ರಿ, ಏನೂ ಬಂಡವಾಳ ಆಗದೆ ಈ ಮೀಟರ್, ಸ್ಮಾರ್ಟ್ ಮೀಟರ್ ಮಾರುವಂತ ಸ್ಥಳಗಳಿಗೆ, ಅಂಗಡಿಗಳಿಗೆ ನೆಲ ಬಾಡಿಗೆ ಎಷ್ಟು ಗೊತ್ತಾ? 125 ರೂಪಾಯಿ ಅಡಿಗೆ ಪರ್ ಸ್ಕ್ವೇರ್ ಫುಟ್ ರೆಂಟು. ಬೆಸ್ಕಾಂನಿಂದ ಕೊಡೋದು ರೆಂಟ್ ಎಷ್ಟು ಗೊತ್ತಾ? 125 ರೂಪಾಯಿ. ಬೆಂಗಳೂರು ಹೊರವಲಯದಲ್ಲಿ ಅಂದ್ರೆ ಬೆಂಗಳೂರು ಬಿಟ್ಟು, ಬೆಸ್ಕಾಂ ಏರಿಯಾ ಬಿಟ್ಟು 70 ರೂಪಾಯಿ. ಸಿಬ್ಬಂದಿಗಳ ಸಂಬಳ, ಅಲ್ಲಿ ಕೂತ್ಕೊಂಡು ಔಟ್ಲೆಟ್ ಅಲ್ಲಿ ಕೂರ್ತಾರಲ್ಲ ಅವ್ರಿಗೆ ಸಂಬಳ 55,000 ರೂಪಾಯಿ ಮತ್ತು 45,000. ಇದೇ ಒಟ್ಟು 240 ಕೋಟಿ ಬರುತ್ತೆ. ಒಟ್ಟು ಒಂದೊಂದು ಮೀಟರ್ಗೆ ಕಾಸ್ಟ್ 400 ರೂಪಾಯಿ ಬರ್ತಾ ಇದೆ. 400 ರೂಪೀಸ್. ಇತಿಹಾಸದಲ್ಲಿ ಎಲ್ಲರಿಗೂ ನೋಡಿದ್ದೀರಾ, 1 ರೂಪಾಯಿ ದುಡ್ಡು ಹಾಕ್ತೇನೆ. ಒಟ್ಟು ಈ ಗಾತ್ರದ EMD ಲೆಕ್ಕ ಹಾಕೊಂಡ್ರೆ 1% ಅಂತ ಲೆಕ್ಕ ಹಾಕೊಂಡ್ರು, ಬರೀ ಬೆಸ್ಕಾಂದೇ ತಗೊಂಡು ನಾವು ಲೆಕ್ಕ ಹಾಕೊಂಡ್ರು 60 ಕೋಟಿ ಬರೀ EMD ಕೊಡಬೇಕು. ಪರ್ಫಾರ್ಮೆನ್ಸ್ ಗ್ಯಾರಂಟಿ ಎಷ್ಟು ಕೊಡ್ಬೇಕು ಗೊತ್ತಾ? 250 ಕೋಟಿ ಕೊಡ್ಬೇಕು. 5% ಆಫ್ ದ ಟೆಂಡರ್ ವ್ಯಾಲ್ಯೂ. ಎಲಿಜಿಬಿಲಿಟಿ ಎಲ್ಲ ಒಂದು ನೋಡಿ. ಇದನ್ನೆಲ್ಲ ಅಷ್ಟನ್ನು ಕಡಿವಾಣ ಹಾಕೊಂಡು ಟೆಂಡರ್ ವ್ಯಾಲ್ಯೂ, ಫಸ್ಟ್ ಆಫ್ ಆಲ್ ಟೆಂಡರ್ ನಲ್ಲಿ ಟೆಂಡರ್ ವ್ಯಾಲ್ಯೂಗಳನ್ನೇ ಮೆನ್ಷನ್ ಮಾಡಿಲ್ಲ. ಅದು ಬರೀ 107 ಕೋಟಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಆನ್ಯುವಲ್ ಟರ್ನ್ ಓವರ್ ಎಷ್ಟಿರ್ಬೇಕು? 107 ಕೋಟಿ. ಈ ರೀತಿ 5,000 ಕೋಟಿ ಅವ್ರ ಪ್ರಕಾರ ತಗೊಂಡ್ರೆ, GST ಬಿಟ್ಟು 5,000 ಕೋಟಿ ಬರುತ್ತೆ. GST ಸೇರಿಸ್ಕೊಂಡ್ರೆ 6,000 ಕೋಟಿ ಹತ್ರಕ್ಕೆ ಬರುತ್ತೆ. ಸೊ ಈ ರೀತಿ ಬರೀ ಬೆಸ್ಕಾಮ್ದು ಹೇಳಿರೋದು. ಇಡೀ ಬೆಸ್ಕಾಮು ಇತರ ಎಸ್ಕಾಮ್ಗಳದೆಲ್ಲ ಸೇರಿಸ್ಕೊಳ್ತಾ ಹೋಗ್ತಾರೆ. ಲಿಸ್ಟ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂಕಿ ಸಂಖ್ಯೆಗಳು ದೊಡ್ಡದಾಗ ಬರ್ತಾ ಅವ್ರು ಕೊಡ್ತಿರುವಂತ ಸಂಖ್ಯೆಗಳ ಪ್ರಕಾರವಾಗಿ ನಾವು ಹೇಳ್ತಿರೋದು. ಸೊ ಒಟ್ಟಾರೆ ಇಲ್ಲೇನೊಂದು ಸಂಪೂರ್ಣವಾಗಿ KTTP ಆಕ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, KTTP ಆಕ್ಟ್ ಅನ್ನ ಎಲ್ಲಾ ಹಂತದಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಅವ್ರು ಕರೆದಿರೋದು ಯಾವ ಹಂತದಲ್ಲಿ ಗೊತ್ತಾ? K4 ನಲ್ಲಿ ಕರೆದಿದ್ದಾರೆ. K4 ಅಂದ್ರೆ ಏನು? ಬರೀ 10 ಕೋಟಿ ಮೇಲೆ ನೀವು 10 ಕೋಟಿ ಒಳಗಡೆ ಇರೋ ಟೆಂಡರ್ ವ್ಯಾಲ್ಯೂ ಎಷ್ಟಕ್ಕೆ ಇರಬೇಕು ಅಂದ್ರೆ 10 ಕೋಟಿ ಒಳಗಡೆ ಇರಬೇಕು. ಶುಡ್ ಬಿ ವಿತ್ ಇನ್ 10 crores. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ನಲ್ಲಿ ಕರಿಬೇಕಿತ್ತು. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಗ್ಲೋಬಲ್ ಟೆಂಡರ್ ಮಾಡಬೇಕಿತ್ತು. ಗ್ಲೋಬಲ್ ಟೆಂಡರ್ನೇ ಮಾಡಿಲ್ಲ. ಸೊ ಎಲ್ಲ ಹಂತದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಇವರು ಉಲ್ಲಂಘನೆ. KTTP ಇಷ್ಟು IAS ಆಫೀಸರ್ಗಳಿದ್ದಾರೆ. ಎಷ್ಟು ಬಂಡತನದಲ್ಲಿ, ಎಷ್ಟು ಧೈರ್ಯದಲ್ಲಿ ಇವರು ಸಮಾಜಕ್ಕೆ ತಿಳುವಳಿಕೆ ಇಲ್ವಾ ಅಂತ ಅನ್ಕೊಂಡಾರ? ಮಾಧ್ಯಮಕ್ಕೆ ಇಲ್ವಾ? ಒಂದು ಸದನ ಇದೆ, ವ್ಯವಸ್ಥೆ ಇದೆ, ಒಂದು ರೆಗ್ಯುಲೇಟರಿ ಬಾಡೀಸ್ ಇದಾವೆ. ಕಣ್ಣು ಮುಂದೆನೆ ಸುಳ್ಳು ಹೇಳುವಂಥದ್ದು ಮಾಡ್ತಾರಲ್ಲ. ಹೇಗೆ ಸುಳ್ಳು ಹೇಳುವಂಥದ್ದು? ನಾವು ಹೇಳ್ತಿರೋದು ಸ್ಪಷ್ಟವಾಗಿ, ನಾನು ಇಷ್ಟು ಕೇಳಿರುವಂಥದ್ದೇ ನೀವು ಪ್ರಶ್ನೆ ಕೇಳ್ಬೋದು. ಇಷ್ಟು KTTP ಆಕ್ಟ್ ಅನ್ನು ಏನು ಉಲ್ಲಂಘನೆ ಮಾಡಿದ್ದಾರೆ? ಸ್ಮಾರ್ಟ್ ಮೀಟರ್ ಕಡ್ಡಾಯನ? ರಾಜೇಶ್ವರಿಗೆ ಹೇಗೆ ಕೊಟ್ರಿ? ಟರ್ನ್ ಓವರ್ ಇರೋದು ಹೇಗೆ? ಏನ್ ಬೇಸಿಸ್ ಆಫ್ ಟರ್ನ್ ಓವರ್ ಕೊಟ್ಟಿದ್ದೀರಾ? ಬಿಟ್ ಕೆಪಾಸಿಟಿ ಏನ್ರ ಮೇಲೆ ಕೊಟ್ಟಿದ್ದೀರಾ? EMD ಡೆಪಾಸಿಟ್ ಏನ್ರ ಮೇಲೆ ಕೊಟ್ಟಿದ್ದೀರಾ? ಮತ್ತೆ ಸ್ಪೆಸಿಫಿಕೇಶನ್ ಇರೋದೆಲ್ಲ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಯಾರು ಭಾಗವಹಿಸಲ್ಲ. ಪ್ರೀ ಬಿಡ್ ನಲ್ಲಿ ಹೇಗೆ ನೋಡ್ಕೋತಾರೆ ಅಂದ್ರೆ, ಇವ್ರನ್ನ ಎಲಿಜಿಬಿಲಿಟಿ ಬರ್ದಿದ್ದಂಗೆ ನೋಡ್ಕೋತಾರೆ. ಯಾರನ್ನ? ತಯಾರಕರನ್ನೇ ಈ ಬಿಡ್ ಅಲ್ಲಿ ಭಾಗವಹಿಸಿದಂಗೆ ನೋಡ್ಕೋತಾರೆ.
ಕಂಬ ಮಾರೋನಿಗೆ ₹6,800 ಬಿಡ್ ಕೆಪಾಸಿಟಿ ಇರ್ಬೇಕಾಗಿರೋದು ಅವನಿಗೆ ಹೆಂಗ್ ಕೊಡ್ತಾರೆ ಹೇಳಿ? 6,800 ಕೋಟಿ ಬಿಡ್ ಕೆಪಾಸಿಟಿ ಬೇಕು. ಅಂಡ್ ಆನ್ಯುವಲ್ ಟರ್ನ್ ಓವರ್ ಇಟ್ ಶುಡ್ ಬಿ ಅರೌಂಡ್ 1,900 crores ಟರ್ನ್ ಓವರ್ ಶುಡ್ ಇದೆ. ಇಷ್ಟು ಟರ್ನ್ ಓವರ್ ಇರಬೇಕು. ಈ ರೀತಿ ಯಾವುದಕ್ಕೂ ಹೇಳ್ತಾ ಹೋದ್ರೆ ಇಷ್ಟಕ್ಕೂ ಎಲಿಜಿಬಿಲಿಟಿ ಬರಲ್ಲ. ಮತ್ತೆಲ್ಲ ಈ ದುಡ್ಡನ್ನ ಲಿಟ್ರಲಿ ಹಗಲು ದರೋಡೆ ಮಾಡಿದ್ದಾರೆ, ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲವೂ ಸರಿ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ, ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ನಯ ಪೈಸ, ಒಂದು ವಿಚಾರ, ಒಂದೇ ಒಂದು ಎಳ್ಳಷ್ಟು ಸಹ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡ್ಲಿಕ್ಕೂ ಪೂರಕವಾಗಿರುವಂತ ಕಾನೂನು ಇಲ್ಲದೆ ಮಾಡಿರುವಂತದ್ದು KTTP ಉಲ್ಲಂಘನೆ ಮತ್ತು ದರ ಮತ್ತು ಕೊಟ್ಟಿರುವಂತ ಗುತ್ತಿಗೆ ಕೊಟ್ಟಿರುವಂತ ವ್ಯಕ್ತಿನೂ ಅರ್ಹನಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಬ್ಲಾಕ್ ಲಿಸ್ಟ್ ಆಗಿರೋದು, ಅದನ್ನು ಜೊತೆಗೆ ಬ್ಲಾಕ್ ಲಿಸ್ಟ್ ಆಗಿರುವಂಥದ್ದು. ಯಾರು ಒರಿಜಿನಲ್ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಬರ್ತಾರೆ, ಇವ್ರು ಯಾರು ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಬಂದಿಲ್ಲ ಅಂತವ್ರು ಮಾತ್ರ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಟೆಂಡರ್ ನಲ್ಲಿ 3 ಜನ ಭಾಗವಹಿಸ್ತಾರೆ. ಇವ್ರ ಪ್ರಕಾರನೇ ಹೋಗೋಣ ಆಯ್ತು, ಇವ್ರ ಪ್ರಕಾರನೇ ಎಲ್ಲ ಹೋಗಿ ಪಾಪ ಎಲ್ಲ ಎಲಿಜಿಬಲ್ ಬರೋ KTTP ಪ್ರಕಾರನೇ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೋಬಿಡೋಣ. 3 ಜನ ಟೆಂಡರ್ ನಲ್ಲಿ ಭಾಗವಹಿಸ್ತಾರೆ. ರಾಜಶ್ರೀ, VR ಪಾಟೀಲ್, ಇನ್ನೊಂದು ಸಹ್ಯಾದ್ರಿಯನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲ್ಲ ಅಂತ ತೆಗೆದಾಕ್ತಾರೆ. VR ಪಾಟೀಲ್ ಅವನು ಇವ್ರೇನ್ ಗೈಡ್ಲೈನ್ಸ್ ಹಾಕೊಂಡಿದಾರಲ್ಲ, ಟೆಂಡರ್ ಬಿಡ್ ಡಾಕ್ಯುಮೆಂಟ್ ಅಲ್ಲಿ ಏನೇನಿದೆ ಆ ದಾಖಲೆಗಳು ಅವನ ಎಲಿಜಿಬಲ್ ಬರಲ್ಲ. ಅವನ ಹತ್ರ ರೀಟೇಲ್ ಔಟ್ಲೆಟ್ ಇರಬೇಕು, ಈ ಡಿಜಿಟಲ್ ಮೀಟರ್ ಮಾರದಂತ ರೀಟೇಲ್ ಔಟ್ಲೆಟ್ ಇರಬೇಕು ಅಂತ ಕಾನೂನು ಮಾಡ್ಕೊಂಡಿದ್ದಾರೆ. ಅದು ಅವ್ನು ಬರೋದಿಲ್ಲ. ಟೆಕ್ನಿಕಲ್ ಬಿಡ್ ಅಲ್ಲೇನೆ ಈ VR ಪಾಟೀಲ್ ಅಂತ ಏನು ಏಜೆನ್ಸಿ ಇದೆಯಲ್ಲ ಅದು ಪಾಸ್ ಆಗಂಗೇ ಇಲ್ಲ. ಹಾಗೆ ಒಂದೇ ಒಂದು ಕಂಪ್ನಿ ಇವ್ರ ಟೆಂಡರ್ ಡಾಕ್ಯುಮೆಂಟ್ ಪ್ರಕಾರ ಒಂದೇ ಒಂದು ಕಂಪ್ನಿ ಬರೋದು, KTTP ಪ್ರಕಾರ ಅಲ್ಲ, ಇವ್ರ ಟೆಂಡರ್ ಡಾಕ್ಯುಮೆಂಟ್ ಪ್ರಕಾರ. ಸೊ ಆ ಟೆಂಡರ್ ಎಲ್ಲದಕ್ಕೂ KTTPಗೆ ಬದ್ಧವಾಗೇ ಇರಬೇಕು. ಸೊ ಹಾಗಾಗಿ ಬರೀ ಒಂದು ಕಂಪನಿಗೆ ನೀವು ಕೊಡಕ್ಕಾಗತ್ತಾ? ಆಯ್ತು, ಇವ್ರ ಪ್ರಕಾರನೇ ಹೋದ್ರೆ ರಾಜಶ್ರೀ ಒಬ್ಬರನ್ನೇ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇವ್ರು ಹಾಕಿರುತ್ತೆ, ಟೆಂಡರ್ ಬಿಡ್ ಸ್ಪೆಸಿಫಿಕೇಶನ್ ಪ್ರಕಾರ ಹೋದ್ರೆ ಅವನೊಬ್ಬ ಬರ್ತಾರೆ. VR ಪಾಟೀಲು ಬರೋದು. ಅಂಡ್ ದೇ ಆರ್ ಟ್ರೈಂಗ್ ಟು ಎಲ್ಲ ಕಡೆ ಟ್ಯಾಂಪರ್ ಮಾಡ್ಕೊಂಡು, ಅವತ್ತು ನಾನು ಹೇಳಿದ್ದೀನೇ ರಾತ್ರಿ 5:30ವರೆಗೂ ನೀವು ವಿಡಿಯೋ ತೆಗ್ಸಿ, ಅವತ್ತು ಯಾವ ಸದನದಲ್ಲಿ ಮಾತಾಡಿದ್ರು ಅವತ್ತು ರಾತ್ರಿನೇ 5:30ವರೆಗೂ ಯಾರ್ಯಾರು ಓಡ ಇದ್ರು ಆಫೀಸ್ನಲ್ಲಿ, ಬೆಸ್ಕಾಂ ಆಫೀಸ್ನಲ್ಲಿ ನೋಡ್ಬೇಕು ನೀವು. ಪಾಪ ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ದಾರೆ. ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ರು ಏನೂ ಆಗಲ್ಲ, ಏನ್ ಮಾಡಿದ್ರು ಡ್ಯೂಟಿ ಏನಾಗಲ್ಲ. ಎಲ್ಲ ಡಾಕ್ಯುಮೆಂಟ್ಗಳು ಹೆಂಗ್ ಏನ್ ಬೇಕು, ಇವ್ರು ಏನ್ ಟ್ಯಾಂಪರ್ ಮಾಡಕ್ ಹೋದ್ರು, ಟ್ಯಾಂಪರ್ ಮಾಡಿದ್ರು ಒಂದಿಷ್ಟು ಮಾಡ್ಬೋದು, ಇನ್ ಮಿಕ್ಕಿದವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಏನ್ ಮಾಡಿದ್ರು ಬೇಕಾಗಿರೋ ದಾಖಲೆಗಳು ಹಿಂಗಿರ್ಬೇಕು ಅಲ್ಲಿದ್ದಾವೆ. ಹಾಗಾಗಿ ಈ ಒಂದು ಇದರಲ್ಲಿ ನಾವು ಇವತ್ತು ಮುಖ್ಯವಾಗಿ ನಾವು ಯಾವುದು ರಾಜಕೀಯ ಪ್ರೇರಿತವಾಗಿ ಇದನ್ನೇನೋ ಒಂದು ದೊಡ್ಡ ಇದ್ರ ಮೇಲೆ ಆಪಾದನೆ ಮಾಡಬೇಕಲ್ಲ, ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಕ್ರಮ ವಹಿಸುವಂಥದ್ದು ಮಾಡಿ. ಕ್ರಮ ವಹಿಸಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ಏನು ಅಂತ ನಾವು ಹೇಗೆ ಹೀಟ್ ಕೊಡ್ಬೋದು ಅನ್ನೋಂಥದ್ದನ್ನ ಇದುವರೆಗೂ ಹೀಟ್ ಅನ್ನೋಂಥದ್ದು ನಾವು ನೋಡಿರಲ್ಲ. ಬಹಳ ಪ್ರಿಸೈಸ್ ಆಗಿ ವಿಲ್ ಟೇಕ್ ಇಟ್ ಲಾಜಿಕಲ್ ಹೇಳ್ತೀವಿ. ನೆಕ್ಸ್ಟ್ ನಿಮ್ಗೆ ಹೇಳ್ತೀವಿ ಏನು ಅಂತ. ಈಗ ಫಸ್ಟ್ ಇಮಿಡಿಯೇಟ್ ಆಗಿ ಇಷ್ಟೂ ಹಗಲು ದರೋಡೆ ಆಗ್ತಿರೋಂಥದ್ದನ್ನ ಸರಿಪಡಿಸಿ ಇಮಿಡಿಯೇಟ್ ಆಗಿ ಇಷ್ಟು ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಕಾನೂನುಬದ್ಧವಾಗಿ ಕ್ರಮವಾಗಿ ಮಾಡಲಿ. ಕಾನೂನುಬದ್ಧವಾಗಿ ಫಸ್ಟ್ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕಾನೂನುಬದ್ಧವಾಗಿ ಮಾಡುವಂಥದ್ದು ಮಾಡಲಿ, ತಕ್ಷಣ ಕ್ರಮ ವಹಿಸಲಿ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸ್ಪೋಸ್ ಮಾಡ್ತಿರೋದು. ಜನಕ್ಕೆ ನೇರವಾಗಿ ಜನರು ಜೇಬಿಂದನೇ ಲೂಟಿ ಮಾಡ್ತಿರೋದು, ಜನರು ಜೇಬಿಂದನೇ ನೇರವಾಗಿ ಕಳ್ತನ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತದನ್ನೇ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು.
ಅಗತ್ಯತೆ ಇದೆ. ಹೇಗೆ ಅಗತ್ಯತೆ ಇದೆ ಅಂದ್ರೆ ಫಸ್ಟ್ ಏನೇನ್ ಮಾಡ್ಬೇಕು ಅಂತ ಹೇಳ್ದಲ್ಲ, ಒಂದು ಫೀಡರ್ಗಳಲ್ಲಿ ಹಾಕ್ಬೇಕು, ಟ್ರಾನ್ಸ್ಫಾರ್ಮರ್ನಲ್ಲಿ ಹಾಕಿ ಅಲ್ಲ. ಈಗ ನಾವ್ ಹೇಳೋದು ಯಾವ ದರದಲ್ಲಿ ಅಳವಡಿಸ್ಕೋಬೇಕಿತ್ತು, ಯಾವ ಕಾನೂನಲ್ಲಿ ಅಳವಡಿಸ್ಕೋಬೇಕಿತ್ತು, ಇಡೀ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರೋರಿಗೆಲ್ಲ ಮಾಡಿಸ್ಬೇಕು ವಿತೌಟ್ ಕಾಸ್ಟ್. ಯಾವ ಹಣವಿಲ್ಲದೆ ಇದು ಸಂಪೂರ್ಣ ಬೆನಿಫಿಟ್ ಆಗೋದು ಬೆಸ್ಕಾಮಿಗೆ. ನೀವು ಅವ್ರ ಸ್ಟೇಟ್ಮೆಂಟ್ ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ತೋರಿಸಿದ್ದಾರೆ. ವೆಚ್ಚವು ಕಮ್ಮಿ ಆಗುತ್ತೆ, ನಿರ್ವಹಣೆ ಪರಿಣಾಮಕಾರಿಯಾಗುತ್ತೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ, ಪವರ್ ಮ್ಯಾನೇಜ್ಮೆಂಟ್ ನ ಎಫೆಕ್ಟಿವ್ ಆಗಿ ಡೇಟಾ ಬೇಸಿಸ್ ಮೇಲೆ ಪೀಕ್ ಅವರು ಇನ್ನೊಂದು ಮತ್ತೊಂದು ಈ ಮೀಟರಿಂಗ್ ಮಾಡ್ಲಿಕ್ಕೆ ಹೋಗ್ತಿದೆ, ಖರ್ಚು ವೆಚ್ಚ ಎಲ್ಲವೂ ಬಿದ್ದೋಗುತ್ತೆ. ಸೊ ಹಾಗಾಗಿ ಈಗಿರುವಂತ ಎಲ್ಲಾ ಗ್ರಾಹಕರಿಗೆ ಫ್ರೀ ಆಫ್ ಕಾಸ್ಟ್ RDSS ಸ್ಕೀಮ್ ನಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ ನಲ್ಲಿ ಮಾಡಬೇಕಿತ್ತು. ಅವ್ರು RDSS ಸ್ಕೀಮ್ ನಲ್ಲಿ ಹೋಗಿ ಮಾಡ್ಕೊಂಬಂದಿಲ್ಲ ಅಂದ್ರೆ ನಮ್ಮ ಸಮಸ್ಯೆ ಎಲ್ಲ ಇವರೇ ಮಾಡ್ಲಿ, ಫ್ರೀ ಆಗಿ ಮಾಡ್ಕೊಡ್ಲಿ. ಇದಕ್ಕೇನು ತುಂಬಾ ಆ ಸಾಫ್ಟ್ವೇರ್ ಏನು ಕಾಸ್ಟ್ ಹಾಕೋತಾರಲ್ಲ, ನಿಮ್ ನಿಜ ಹೇಳ್ಬೇಕಂದ್ರೆ 15 ರೂಪಾಯಿ ಕ್ರಾಸ್ ಆಗುತ್ತೆ. ಮೀಟರ್ ಕಾಸ್ಟ್ ನಮ್ಮ ವಿಶ್ವನಾಥ್ ಅವ್ರು ಹೇಳ್ತಿದ್ರು, ಅವತ್ತು ಚಾಲೆಂಜ್ ಮಾಡ್ಬಿಟ್ಟು ಫ್ಲೋರ್ ಆಫ್ ದ ಹೌಸ್ 900 ರೂಪಾಯಿ ಕ್ರಾಸ್ ಆಗಲ್ಲ. ಸೊ ಹಾಗಾಗಿ ಮೀಟರ್ ಕಾಸ್ಟ್ ಆಗಲಿ ಸಾಫ್ಟ್ವೇರ್ ಆಗಲಿ ಲೆಕ್ಕ ಹಾಕೊಂಡಾಗ ಮಾಡ್ಲಿ ಎಲ್ಲರಿಗೂ ಫಸ್ಟ್ ಯಾವ ಹಣವನ್ನ ತಗೊಳ್ದೆ ಇದು ಎಸ್ಕಾಮ್ಸ್ಗಳಿಗೆ ಅನುಕೂಲ ಆಗುವಂಥದ್ದು. ಯಾಕಂದ್ರೆ ಟ್ರಾನ್ಸ್ಮಿಷನ್ ಲಾಸ್ ಈಗ ಎಷ್ಟಾಗ್ತಿದೆ, ಅಕೌಂಟಬಿಲಿಟಿನೇ ಇಲ್ಲ. ಅಕೌಂಟಬಿಲಿಟಿ ಬರಬೇಕು. ಸೊ ಎಲ್ಲ ಸೋರಿಕೆನ ತಡೆಯೋದ್ ಬದಲು ಇವ್ರು ಸೋರಿಕೆನೆ ತಡಿಲಿಕ್ಕೆ ಪ್ರಯತ್ನ ಮಾಡ್ದೇನೆ ಸುಮ್ಮನೆ ವ್ಯಾಪಾರ ಮಾಡ್ಕೊತಿದ್ದಾರೆ. ಇವ್ರು ಸ್ವಾರ್ಥಕ್ಕೆ ಮಾಡ್ತಿದ್ದಾರೆ ಹೊರತು ಒಂದು ಎಸ್ಕಾಂನ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋಂತ 5 ಪೈಸೆನೂ ಇರೋದ್ರ ಸದ್ಬುದ್ಧಿ ಇಲ್ಲ, ಸದುದ್ದೇಶ ಇಲ್ಲ.